ಎಸ್, ಈ ಕಾಂಗ್ರೆಸ್ನ ಈ ನಾಯಕರುಗಳು ಇದು ಸಮರ್ಥಿಸಿಕೊಳ್ತಾ ಇದ್ದಾರೆ ಸರ್ಕಾರದ ನಿಲುವನ್ನ. ಆದರೆ ಮಧು ಬಂಗಾರಪ್ಪ ಅವ್ರಿಗೆ ಏನ್ ಹೇಳಿದ್ದಾರೆ? ಸಮಾಜ ಕಲ್ಯಾಣ ಇಲಾಖೆಯ ಆದೇಶವನ್ನ ಶಿಕ್ಷಣ ಸಚಿವರೇ ಪ್ರಶ್ನಿಸ್ತಾ ಇದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಶಿಕ್ಷಣ ಸಚಿವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಈ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಾಕ್ಯ ಬದಲಿಸದೆ ನಿಮ್ಮ ಹಕ್ಕು ಪ್ರತಿಪಾದಿಸಿ ಅಂತ ಹೇಳಬಹುದಿತ್ತು ಅಂತ ಖುದ್ದು ಸಚಿವರೇ ಹೇಳ್ತಿದ್ದಾರೆ. ಕೈ ಮುಗಿದು ಒಳಗೆ ಬನ್ನಿ ವಾಕ್ಯ ತೆಗೆಯದೆ ಬೇರೆ ಹೇಳಬಹುದಿತ್ತು. ಯಾವ ಕಾರಣಕ್ಕಾಗಿ ವಾಕ್ಯ ಬದಲಿಸಿದ್ದಾರೆ ಅಂತ ಗೊತ್ತಿಲ್ಲ. ಬದಲಾವಣೆ ಬಗ್ಗೆ ಮಂತ್ರಿಗಳ ಜೊತೆ ನಾನು ಮಾತನಾಡ್ತೀನಿ ಅಂತ ಶಿಕ್ಷಣ ಸಚಿವರು ನುಡಿತಾ ಇದ್ದಾರೆ. ಅದನ್ನು ಇವತ್ತು ನಾನು ಬೆಳಗ್ಗೆ ನೋಡಿದೆ, ಕೆಲವು ಮಾಧ್ಯಮದವರು ಕೂಡ ಕೇಳಿದರು, ಯಾವ ನಿಟ್ಟಿನ ಮೇಲೆ ಯಾಕೆ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಯಾವುದೇ ಜ್ಞಾನ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ, ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ. ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ, ಇದು ಒಳ್ಳೆಯ ಸಂಪ್ರದಾಯ, ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಟ್ ಯಾವ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ಥರ ಮಾಡಿದ್ದೀರಾ ಅಂದರೆ ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನು ಚ್ಯುತಿ ಆಗಿರೋದ್ರಿಂದ ಈ ಥರ ತೀರ್ಮಾನ ಮಾಡಿದಾರೇನೋ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಂತ ಅಲ್ಲಲ್ಲ, ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ. ಆದರೆ ವೈಯಕ್ತಿಕವಾಗಿ ಇಲ್ಲ, ತಪ್ಪು ಯಾವುದೇ ಕಾರಣಕ್ಕೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.